ಹಲೋ, ರೈಡಿಂಗ್ ಚೆಟ್ಟು ಈತ ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಯಾವುದೇ ಆದರೂ ಸಹ ಅತ್ಯುತ್ತಮ ಪ್ರದರ್ಶನ ನೀಡ್ತಾರೆ ಚೇತೂರವರು. ಅದು ನೋಡ್ಬೇಕು ಯಾವ ರೀತಿಯಲ್ಲಿ ಆಡ್ತಾರೆ ಅಂತ. ಗಾಳಿಯಲ್ಲಿ ಸಚಿನ ಉತ್ತಮವಾದ ಬ್ಲಾಕ್ ನವೀನ್, ಅತ್ಯುತ್ತಮವಾದ ಬ್ಲಾಕ್ ನವೀನ್ ಅವರಿಂದ. ಒಂದು ಅಂಕದ ಸೇರ್ಪಡೆ. ಗೋಳಿ ರೈಟ್ ನಲ್ಲಿ, ಗೋಳಿ ರೈಟ್ ನಲ್ಲಿ, ಗೋಳಿ. ಸಚಿನ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅನುಭವಿ ಆಟಗಾರ, ಅತ್ಯುತ್ತಮ ಆಟಗಾರ ಗುಂಡ. ಗುಂಡ ರೈಟ್ ನಲ್ಲಿ ಲಕ್ಷ್ಮಣ್, ಜರ್ಸಿ ನಂಬರ್ 16 ಲಕ್ಷ್ಮಣ್ ಅತ್ಯುತ್ತಮವಾದ ಆಟಗಾರ. ಕ್ಷಣ ಮಾತ್ರದಲ್ಲಿ ಅಂಕಗಳನ್ನು ಕದಿಯಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ. ಚಿಗುರುತನದ ನಾಯಕ ಇದರ ದಯವಿಟ್ಟು ವೇದಿಕೆ ಹತ್ರ ಆಗಮನ ಮಾಡಬೇಕು. ಚಿಗುರುತನದ ನಾಯಕ ನವೀನ್ ಅವರಿಂದ ರೈಡಿಂಗ್ 09 ಜರ್ಸಿ ನಂಬರ್, ಅತ್ಯುತ್ತಮವಾದ ಆಟಗಾರ ನವೀನ. ಯಥ ಸಂಖ್ಯೆ 9ರ ಆಟಗಾರ 5ರ ಡಿಫೆನ್ಸ್ ನಲ್ಲಿ ತಮ್ಮ ರೈಡಿಂಗ್ ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ರೈಡಿಂಗ್ ನಲ್ಲಿ, ಲಕ್ಷ್ಮಣ್ ಜರ್ಸಿ ನಂಬರ್ 02ರ ಆಟಗಾರ, ಅತ್ಯುತ್ತಮವಾದ ಆಟಗಾರ. ಹೇಗೆ ತಮ್ಮ ತಂಡಕ್ಕೆ ನೆರವಾಗುತ್ತಾರೆ ಎಂದು ನೋಡಬೇಕಾಗಿದೆ. ರೇಡಿನಲ್ಲಿ ನವೀನ್ 09ರ ಆಟಗಾರ, ನಂದಿಕೇಶ್ವರ ಚಿಪ್ಗೇರಿ ತಂಡದ ಆಟಗಾರ ನವೀನ ಆಯ್ಕೆಯಾಗುತ್ತಾರೆ. ಲಕ್ಷ್ಮಣ್ ರೈಡಿಂಗ್ ನಲ್ಲಿ ಮತ್ತೆ ಲಕ್ಷ್ಮಣ್ ಅಂಕ ಕದಿಯುವಲ್ಲಿ ಯತ್ನ. ಚಿಪ್ಪಿಗೇರಿ 2, ರಾಜಿವಾಡ ಗೋಳಿ. ರೈಡಿಂಗ್ ನಲ್ಲಿ ಗೋಳಿ. ಇಲ್ಲಿಯವರೆಗೆ ಯಾವುದೇ ಅಂಕದ ಗಳಿಕೆ ಮಾಡದೆ ಅತ್ಯುತ್ತಮವಾದ ಆಟಗಾರ. ಅದೇನ್ ಮಾಡುದು? ಕಬಡ್ಡಿ, ಪ್ರೋ ಕಬಡ್ಡಿ. ಉತ್ತಮವಾದ ದಾಳಿಯಲ್ಲಿ ಗುರು. ಮೊದಲಾರ್ಧದ ಮೊದಲ ದಾಳಿಯಲ್ಲಿ ಲಕ್ಷ್ಮಣ ಅದ್ಭುತವಾದ ಸ್ಕಿಲ್ ಹೊಂದಿರುವಂತಹ ಆಟಗಾರ. ಮತ್ತೆ ಮತ್ತೆ ಲಕ್ಷ್ಮಣ ಉತ್ತಮವಾದ ಜಂಪ್ ಯತ್ನ, ಅತ್ಯುತ್ತಮವಾದ ರೈಡಿಂಗ್ ಪ್ರದರ್ಶನದಲ್ಲಿ ಸಫಲತೆ ನೀಡಿದ
ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಇದನ್ನು ಪ್ರಶ್ನಿಸುವ ಹಕ್ಕು ಯಾರಿಗಿರುವುದಿಲ್ಲ. ಮುಂದಿನ ಪಂದ್ಯಕ್ಕಾಗಿ ಶ್ರೀರಾಮ್ ಬಾಯ್ಸ್ ವರ್ಸಸ್ ಶಿವರಾಮ್ ಹೆಬ್ಬಾರ್ ಬಾಯ್ಸ್. ಬೋನಸ್ ಪಾಯಿಂಟ್. ಯಾವ ರೀತಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಎಂದು ಕಾದು ನೋಡಬೇಕು. ಬ್ಯಾಟಿಂಗ್ ಯತ್ನ ಉತ್ತಮವಾಗಿ ಹೊಡೆಯುವ ಯತ್ನ, ಆದರೆ ಆಗ್ತಾ ಇಲ್ಲ. ಸುಬ್ಬು ಯಾವುದೇ ಅಂಕದ ಗಳಿಕೆ ಇಲ್ಲ. ರಾಜವಾಡ ತಂಡದ ಮೇಲೆ ಗೂಳಿಯ ದಾಳಿ. ಕಾದು ನೋಡಬೇಕು ಗೂಳಿ ಯಾವ ರೀತಿಯಲ್ಲಿ ದಾಳಿ ಮಾಡಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಎಂದು. ಸಂಖ್ಯೆ 17ರ ಆಟಗಾರ ಅತ್ಯುತ್ತಮವಾದ ಜಂಪ್ ಸ್ಕಿಲ್ ಹೊಂದಿರುವಂತಹ ಚಿಪ್ಪಗೇರಿಯ ಗೂಳಿ. ರನ್ನಿಂಗ್ ಹ್ಯಾಂಡ್ ಟಚ್ ಸಫಲತೆಯನ್ನು ಕಂಡಂತಹ ಗೂಳಿ. ಕೊನೆಗೂ ಗೂಳಿ ದಾಳಿ ಮಾಡಿ ತಮ್ಮ ತಂಡಕ್ಕೆ ನೆರವಾಗಿದ್ದಾರೆ. 4-3. ಸವಣೆ ಮೂಲದ ಆಟಗಾರ ಸಚಿನ ಉತ್ತಮವಾದ ಬ್ಲಾಕ್ ಹಾಗೂ ಡ್ಯಾಶ್. ಈಚ್ 1 ಪಾಯಿಂಟ್. ನಾಲ್ಕು 5. ರಾಜವಾಡ ತಂಡದ ಮೇಲೆ ದಾಳಿಗಾಗಿ ನವೀನ ಕಾದು ನೋಡಬೇಕು ತಮ್ಮ ತಂಡಕ್ಕೆ ಯಾವ ರೀತಿಯಲ್ಲಿ ಹಾಜರಾಗ್ತಾರೆ ಎಂದು. ಉತ್ತಮವಾದ ರೈಡಿಂಗ್ ಸ್ಕಿಲ್ ಹೊಂದಿರುವಂತಹ ಆಟಗಾರ. ಉತ್ತಮವಾದ ಬ್ಲಾಕ್ ಆಗಿತ್ತು, ಆದರೆ ಎಷ್ಟು ಅಂಕದ ಸೇರ್ಪಡೆ ಎಂದು ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. 2 ಅಂಕದ ಸೇರ್ಪಡೆ ರಾಣಿಕೇಶ್ವರ ತಂಡಕ್ಕೆ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ಆಟಗಾರರ ಗಮನಕ್ಕೆ ಅತ್ಯುತ್ತಮವಾದ ಆಂಕಲ್ ಕ್ಷೇತ್ರದಿಂದ ಕಬಡ್ಡಿ ಒಂದೇ ಅಲ್ಲ, ಕ್ರಿಕೆಟ್, ವಾಲಿಬಾಲ್ ಎಲ್ಲವನ್ನೂ ಕೂಡ ಇದೇ ರೀತಿ ತುರಿಸಿನಲ್ಲಿ ಆಡುವಂತಹ ಆಟಗಾರ ಚೇತು. ಉತ್ತಮವಾಗಿ ಸಮಯವನ್ನು ವ್ಯಕ್ತ ಮಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ನವೀನ. ಹರೀಶ ಇದರಲ್ಲಿ ಸ್ಟೇಜ್ ಹತ್ರ ಬರಬೇಕು. ರಾಜೀವಾಡ 4, ಹರೀಶ 8. ದ್ವಿತೀಯಾರ್ಧದ ಮೊದಲ ಸಮಯ. ಕಾದು ನೋಡಬೇಕು ತಮ್ಮ ತಂಡಕ್ಕೆ ಅನುಭವಿ ಆಟಗಾರರಾದಂತಹ ಇವರು ಯಾವ ರೀತಿಯಲ್ಲಿ ನೆರವಾಗ್ತಾರೆ ಎಂದು. ಉತ್ತಮವಾದ ಟಚ್ ಆಗಿತ್ತು, ಆದರೆ ಆಂಕಲ್ ಹೋಲ್ಡ್ ಆಗಿದೆ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. ಲಾಸ್ಟ್ 2 ಮಿನಿಟ್. ಕೊನೆಯ 2 ನಿಮಿಷ. ಚಿಪ್ಪಗೇರಿ ತಂಡ ಈಗಾಗಲೇ 5 ಅಂಕದ ಮುನ್ನಡೆಯಲ್ಲಿ ಸುಭದ್ರ ಸ್ಥಾನದಲ್ಲಿ ವಿಜಯ ಮಾಲೆಯನ್ನು ಕೊರಳಿಗೆ ಹಾಕಿಕೊಳ್ಳಲು ಸಿದ್ಧತೆ ಆಗ್ತಾ ಇದೆ. ಕಾರಣ ನವೀನ್ ಅವರು ಸಮಯವನ್ನು ವ್ಯರ್ಥ ಮಾಡುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಪಂದ್ಯಾಟ ಮುಗಿಯುವವರೆಗೂ ಮುಂದೆ ಏನಾಗ್ತದೆ ಅಂತ ಹೇಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಕಬಡ್ಡಿ. ಕೊನೆಯ ರೈಡ್ ನಲ್ಲೂ ಸಹ ಡಿಸೈಡ್ ಆಗುವಂತಹ ಮ್ಯಾಚ್ ಗಳನ್ನು ಕೂಡ ಸಾಕಷ್ಟು ಕಂಡಿದ್ದೇವೆ. ಉತ್ತಮವಾಗಿ ರೈಡಿಂಗ್ ಸ್ಕಿಲ್ ತೋರಿಸುತ್ತಿರುವಂತಹ ಆಟಗಾರ ರಾಜವಾಡ ತಂಡದಿಂದ ಆಕಾಶ್. ಬೋನಸ್ ಪಾಯಿಂಟ್ ರಾಜವಾಡ 5-9. ಲಾಸ್ಟ್ 1 ಮಿನಿಟ್. ಕೊನೆಯ 1 ನಿಮಿಷ. ಕೇವಲ 1 ನಿಮಿಷದ ಆಟ ಮಾತ್ರ ಬಾಕಿ. 5-9 ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಈ ಹಂತಕ್ಕೆ ಸ್ಕೋರ್ 5-9. ದೇವರಾಜ್ ಚಿಪ್ಪಗೇರಿ 9, ರಾಜವಾಡ 5.
ಚಿಕ್ಕೇರಿ ತಂಡ ಈ ಪಂದ್ಯವನ್ನ ವಿಜಯಶಾಲಿ ಆಗ್ತದೆ. ಆದರೆ ರಾಜೀವರ ತಂಡ ಟ್ಯಾಕಲ್ ಮಾಡಿದಲ್ಲಿ ಈ ಪಂದ್ಯ ಸರಿಯಾಗುತ್ತದೆ. ಸರಿಯಾದಲ್ಲಿ ಈ ಟೂರ್ನಿಯ ಮೊದಲ ಟೈ ಪಂದ್ಯ ಎಂದು ಘೋಷಣೆ ಆಗುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಮೂಲಕ ಪಂದ್ಯ ಕೂಡ ಮುಕ್ತಾಯವಾಗಿದೆ.